ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ಬಂದು ಬ್ರಿಂಜಾಲ್ ತವಾ ಫ್ರೈ. ಬದನೆಕಾಯಿಯಿಂದ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡಿ. ಸೇಮ್ ಫಿಶ್ ತವಾ ಫ್ರೈ ಹೇಗಿರುತ್ತೆ ಸೇಮ್ ಹ್ಯಾಸ್ ಇಟ್ ಈಸ್ ಅದೇ ಥರ ಇರುತ್ತೆ, ಅದೇ ಟೇಸ್ಟ್ ಕೊಡುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ರುಚಿಯಾಗಿ ಮಾಡುವಂಥ ರೆಸಿಪಿ ಇದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ಇದನ್ನು ಹೇಗೆ ಮಾಡೋದು ಅಂತ ನಾವು ವೀಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ನೋಡಿ, ಹಿಂಗಂದರೆ ಸಾಕು. ಫಿಶ್ ಯಾವ ಥರ ಇರುತ್ತೋ ಸೇಮ್ ಹಾಗೆ ಕಾಣಿಸುತ್ತೆ ನೋಡಿ, ವೈಟಾಗಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಚೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನಾವು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ವೀಡಿಯೋದಲ್ಲಿ ನೋಡ್ಕೊಂಬಂದ್ಬಿಡೋಣ. ಬದನೆಕಾಯಿ ತವಾ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ದಪ್ಪ ಬದನೆಕಾಯಿ ತೊಗೊಂಡಿದ್ದೀನಿ. ಇದು ನಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಇದಿಲ್ಲ ಅಂದರೆ ನಾವು ನಾರ್ಮಲ್ ಸಾಂಬಾರಿಗೆ ಯೂಸ್ ಮಾಡೋ ಬದನೆಕಾಯಿಗಳು ಸಹ ಮಾಡ್ಕೋಬೋದು. ನಾನು ಇದನ್ನು ಎರಡು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಫಿಶ್ ಫ್ರೈ ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಕಾರ್ನ್ಫ್ಲೋರ್ ಸ್ವಲ್ಪ, ಇದನ್ನು ಸ್ವಲ್ಪನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಧನಿಯಾ ಪೌಡರ್ 1/2 ಟೀ ಟೇಬಲ್ ಸ್ಪೂನು, ಖಾರದ ಪುಡಿ ಖಾರಕ್ಕೆ ಒಂದು 1/2 ಟೀ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಗರಂ ಮಸಾಲ ಒಂದು ಸ್ವಲ್ಪ, ಉಪ್ಪು ಒಂಚೂರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಟೇಬಲ್ ಸ್ಪೂನ್ ಅಷ್ಟು. ಸೊ ಇಷ್ಟರಲ್ಲೇ ನಾವು ಸಿಂಪಲ್ಲಾಗಿ ನಾವು ಬದನೆಕಾಯಿ ತವಾ ಫ್ರೈ ಫಿಶ್ ತವಾ ಫ್ರೈ ಟೇಸ್ಟಲ್ಲಿ ಬೇಕು ಅಂದರೆ ನಾವು ಹಿಂಗೆ ಮಾಡ್ಕೋಬೋದು. ಯಾರು ನಾನ್ ವೆಜ್ ತಿನ್ನಲ್ವೋ ವೆಜಿಟೇರಿಯನ್ಸ್ಗಾದರೆ ಇದು ತುಂಬ ಇಷ್ಟ ಆಗುತ್ತೆ. ನೀವು ನಾರ್ಮಲಾಗಿ ಮನೇಲಿ ಈ ಥರ ಮಾಡಿಕೊಂಡ್ರೆ ಮತ್ತೆ ನಾವು ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ಥರ ಟೇಸ್ಟ್ ಕೊಡುತ್ತೆ. ಇವಾಗ ನಾವು ಇದನ್ನು ಉದ್ದು ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಇದನ್ನು ನಾವು ಈ ಮಸಾಲ ಐಟಮ್ಸ್ ಏನೈತಲ್ಲ ಇದನ್ನು ನಾವು ಒಂದು ಬೌಲಲ್ಲಿ ಫುಲ್ಲು ಎಲ್ಲ ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಇದನ್ನು ನಾನು ಮಸಾಲ ಐಟಮ್ಸ್ ಎಲ್ಲ ನಾನು ಇದರಲ್ಲಿ ಫುಲ್ಲು ಅಪ್ಲೈ ಮಾಡಿಕೊಂಡು ಇದಕ್ಕೆ ನಾನು 1 ಟೀ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಮೊಟ್ಟೆ ಸಹ ಆ್ಯಡ್ ಮಾಡ್ಕೋಬೋದು. ನಮಗೆ ಆವಾಗ ನಿಮಗೆ ಫಿಶ್ ಫ್ರೈ ಇಷ್ಟ ಆಗಿಲ್ಲ ಅಂದರೆ ಕಬಾಬ್ ಪೌಡ್ರ್ ಹಾಕ್ಕೋಬೋದು, ಆಪ್ಷನಲ್ಲು. ನಿಮಗೆ ಕಬಾಬ್ ಫ್ರೈ ಬೇಕಂದ್ರೆ ಕಬಾಬ್ ಟೇಸ್ಟ್ ಬೇಕಂದ್ರೆ ನಾವು ಅದನ್ನು ಹಾಕ್ಕೋಬೋದು. ಇಲ್ಲ ಫಿಶ್ ಫ್ರೈ ಟೈಪೇ ಬೇಕು ಅಂದರೆ ನಾವು ಫಿಶ್ ಫ್ರೈ ಮಸಾಲ ಪೌಡ್ರ್ ಸಿಗುತ್ತಲ್ಲ ಸೂಪರ್ ಮಾರ್ಕೆಟಲ್ಲಿ, ಶಾಪ್ಸಲ್ಲಿ, ಅದನ್ನು ಸಹ ಹಾಕ್ಕೋಬೋದು. ಹಾಗೆ ಇದಕ್ಕೆ ನಾನು 1 ಟೀ ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ವಾಟ್ರು ಸಹ ಹಾಕ್ಕೋಬೋದು, ಬಟ್ ಆಯಿಲ್ ಆ್ಯಡ್ ಮಾಡಿದ್ರೆ ನಮಗೆ ಬದನೆಕಾಯಲ್ಲಿ ಮಸಾಲ ಅನ್ನೋದು ಫುಲ್ಲು ಪರ್ಫೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಎಲ್ಲ ಬದನೆಕಾಯಿಗೂ. ಇದನ್ನು ಫುಲ್ಲು ಈ ಥರ ನಾವು ನಾರ್ಮಲಾಗಿ ಕಬಾಬ್ಗೆ ಅಥವಾ ಫಿಶ್ ಫ್ರೈಗೆಲ್ಲ ಯಾವ ಥರ ಮಿಕ್ಸ್ ಮಾಡ್ಕೋತೀವೋ ಅದೇ ಥರನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಫುಲ್ಲು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮಸಾಲನ ಫುಲ್ ಈ ಥರ ಪೇಸ್ಟ್ ಥರ ಫುಲ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾವು ಇವಾಗ ಬದನೆಕಾಯಿನ ಉದ್ದುದ್ದು ಕಟ್ ಮಾಡ್ಕೊಳ್ಬೋದು, ಇಲ್ಲ ಹಗ್ಲಕ್ಕೆ ಈ ಥರ ರೌಂಡ್ ಶೇಪಲ್ಲಿ ಸಹ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಅಗ್ಲಕ್ಕೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ಇದನ್ನು ನಾವು ಸಪ್ರೇಟಾಗಿ ಸೈಡಲ್ಲಿ ಇಟ್ಬಿಡೋಣ. ನೋಡಿ, ಆಯಿಲ್ ಹಾಕಿರೋದ್ರಿಂದ ನಮಗೆ ಮಸಾಲ ಅನ್ನೋದು ಬದನೆಕಾಯಿ ಚೆನ್ನಾಗಿ ಕೂರುತ್ತೆ. ನಾವು ತವಾ ಫ್ರೈ ಮಾಡ್ಕೊಂಡು ನಮಗೆ ಮಸಾಲ ಬಿಟ್ಕೊಳ್ಳಲ್ಲ, ಅಂಟ್ಕೊಳ್ಳೋ ಚಾನ್ಸಸ್ ಆದರೆ ಇರಲ್ಲ. ಅದೇ ನಾವು ವಾಟ್ರ್ ಹಾಕಿದ್ರೆ ನಮಗೆ ಬದನೆಕಾಯಲ್ಲಿ ಮಸಾಲನೂ ಕೂರಲ್ಲ. ಯಾವುದೇ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಸಾಲಾನ ನಾವು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಸಾಲನೂ ಚೆನ್ನಾಗಿ ಕೂರುತ್ತೆ. ನಾವು ಯಾವುದೇ ರೀತಿ ಫಿಶ್ ತವಾ ಫ್ರೈ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಅಥವಾ ಯಾವುದೇ ನಾವು ತವಾ ಫ್ರೈ ಮಾಡಿದ್ರೂ ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇವಾಗ ಇದನ್ನು ನಾನು ಸೈಡಲ್ಲಿ ಇಟ್ಬಿಟ್ಟು ಬದನೆಕಾಯಿ ಏನು ತೊಗೊಂಡಿದ್ನಲ್ಲ ಇದನ್ನು ನಾವು ಕಟ್ ಮಾಡ್ಕೊಂಬರೋಣ. ಬನ್ನಿ, ಇದನ್ನು ನಾನಿವಾಗ ರೌಂಡಲ್ಲಿ ಕಟ್ ಮಾಡ್ಕೋತೀನಿ. ಇವಾಗ ನಾವು ಈ ಬದನೆಕಾಯಿನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ಸೈಡ್ಸ್ ಏನಿದೆಯಲ್ಲ ಇದನ್ನು ಕಟ್ ಮಾಡಿ ತೆಗೆದ್ಬಿಡೋಣ. ಇವಾಗ ಇದನ್ನು ನಾವು ನಿಮಗೆ ಉದ್ದಕ್ಕೆ ಬೇಕಂದ್ರೆ ಉದ್ದಕ್ಕೂ ಕಟ್ ಮಾಡ್ಕೋಬೋದು, ಇಲ್ಲ ರೌಂಡಾಗಿ ಬೇಕು ಅಂದರೆ ರೌಂಡಾಗೂ ಕಟ್ ಮಾಡ್ಕೋಬೋದು. ನಾನಾದರೆ ಇಲ್ಲಿ ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೈಜ್ ನಿಮ್ಗೆ ಡಿಫ್ರೆಂಟಾಗಿ ನಿಮಗೆ ದಪ್ಪಕ್ಕೆ ಬೇಕಂದರೆ ದಪ್ಪಕ್ಕೆ ನಾನು ಈ ಸೈಜಲ್ಲಾದರೆ ಕಟ್ ಮಾಡ್ಕೋತಾ ಇದ್ದೀನಿ. ತಿನ್ನೋದಕ್ಕೆ ದಪ್ಪಕ್ಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ತುಂಬ ತೆಳುವಾದರೆ ಚೆನ್ನಾಗಿರಲ್ಲ, ತಿಂದಂಗೆ ಅನಿಸಲ್ಲ. ದಪ್ಪಕ್ಕಿದ್ರೆ ನಮಗೆ 2 ತಿಂದ್ರೂ ತೃಪ್ತಿಯಾಗಿ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಇದೇ ಥರ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೋತೀನಿ. ನೋಡಿ, ಈ ಥರ ಫುಲ್ಲು ಎಲ್ಲನೂ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಈ ಥರ ನಾವು ಎಲ್ಲನೂ ಈ ಥರ ರೌಂಡಾಗಿ ಕಟ್ ಮಾಡ್ಕೋಬೇಕಾಗತ್ತೆ, ನೋಡ್ತಿರಲ್ಲ. ಇವಾಗ ಇದನ್ನು ನಾವು ಇದಕ್ಕೆ ನಾವು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟೇ ರೆಡಿ ಮಾಡಿಟ್ಟಿದ್ವಲ್ಲ ಈ ಮಸಾಲೆನ ಒಂದೊಂದಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ಸೇಮ್ ನಾವು ಹೆಂಗೆ ಫಿಶ್ಗೆ ಮಸಾಲೆ ಅಪ್ಲೈ ಮಾಡ್ಕೊಂಡು, ಆದರೆ ನಾವು ಅದನ್ನು ಸ್ವಲ್ಪ ಹೊತ್ತು ನೆನೆಸ್ತೀವಿ ಮಸಾಲನ. ಇಲ್ಲಿ ಡೈರೆಕ್ಟಾಗಿ ನಾನು ಹಾಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದೇ ಥರ.
ಹಿಂದೇನು ಮುಂದೇನು ಫುಲ್ 2 ಕಡೆನೂ ನಾವು ಈ ಥರ ಮಸಾಲೆನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಮಸಾಲೆ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಕಡಿಮೆ ಬೇಕಂದರೆ ಖಾರಕ್ಕೆ ಲೈಟಾಗಿ ಸುಮ್ಮನೆ ಹಿಂಗೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಸ್ಪೈಸಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಮಸಾಲೆನ ಜಾಸ್ತಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಎಲ್ಲದಕ್ಕೂ ಮಸಾಲೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದೇ ಥರನೇ ಮಾಡ್ಕೊಳ್ಳಿ ಎಲ್ಲದಕ್ಕೂ. ನಾನಿಲ್ಲಿ ಎಲ್ಲನೂ ಈ ಥರ ಮಸಾಲೆ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಡೈರೆಕ್ಟ್ ತವ ಮೇಲೆ ಫ್ರೈ ಮಾಡ್ಕೊಂಬಿಡೋಣ. ಬನ್ನಿ, ತವ ನಾನು ಬಿಸಿ ಆಗಕ್ಕೆ ಇಟ್ಟಿದ್ದೆ, ಕಾಯ್ಲಿಕ್ಕೆ ಇಟ್ಟಿದ್ದೆ. ಇವಾಗ ನಾನು ಇದರಲ್ಲಿ 1 ಟೀ ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಫಿಶ್ ತವಾ ಫ್ರೈ ಹೇಗೆ ಮಾಡ್ತೀವೋ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಮಾಡ್ಕೊಳ್ಳೋದು. ಇವಾಗ ಆಯಿಲ್ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಇದರಲ್ಲಿ ನಾವೇನು ಮಸಾಲೆ ಎಲ್ಲ ಹಾಕಿ ಇಟ್ಕೊಂಡಿದ್ವಲ್ಲ, ಈ ಬ್ರಿಂಜಾಲ್ ಬದನೆಕಾಯಿನ ಹೀಗೆ ಡೈರೆಕ್ಟ್ ಅಪ್ಲೈ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಾವು ಔಟ್ಸೈಡ್ ಫಿಶ್ ಫ್ರೈ ಹೇಗೆ ತಿಂತೀವೋ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ, ಹಾಗೆ ಇರುತ್ತೆ. ಬಟ್ ಏನಂದರೆ ಫಿಶ್ ಬದಲು ನಾವು ಇಲ್ಲಿ ಬದನೆಕಾಯಿ ಯೂಸ್ ಮಾಡ್ಕೋತಾ ಇದ್ದೀವಿ, ಅಷ್ಟೇ ಡಿಫ್ರೆಂಟು. ಈ ಥರ ಸುತ್ತಲೂ ಅಪ್ಲೈ ಮಾಡ್ಕೊಳ್ಳೋಣ. ಆಯಿಲಲ್ಲಿ ಫ್ರೈ ಮಾಡೋದಕ್ಕಿಂತ ಈ ಥರ ತವಾ ಫ್ರೈ ಮಾಡಿಕೊಂಡ್ರೆ ನನಗೆ ಫಿಶ್ಶೇ ಆಗಲಿ ಏನೇ ಆಗಲಿ ತವಾ ಫ್ರೈ ಅಂದರೆ ನಂಗೆ ತುಂಬ ಅಂದರೆ ಇಷ್ಟ. ಇವಾಗ ನಾನು ಆ ಗ್ಯಾಪಲ್ಲೂ ಇನ್ನೊಂದು ಆ್ಯಡ್ ಮಾಡಿಕೊಂಡೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆಯಲ್ಲ. ಇವಾಗ ನಾನು ಇದ್ರ ಮೇಲೆ ಇನ್ನೊಂದು 1 ಟೀ ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷನೇ ಬೇಯಿಸ್ಕೊತೀನಿ. ಹಿಂದೆ ಮುಂದೆ ಎರಡು ಸೇರಿದ್ರೆ ನಮಗೊಂದು 5 ಮಿನಿಟ್ಸ್ ಸಾಕಾಗುತ್ತೆ, ಬೇಗ ಬೆಂದೋಗುತ್ತೆ. ಯಾಕಂದರೆ ಇದು ಬದನೆಕಾಯಿ ಆಗಿರೋದ್ರಿಂದ ನಮಗೆ ತುಂಬ ಹೊತ್ತು ಬೇಯಬೇಕು ಆ ಥರ ಏನೂ ಇಲ್ಲ. ಫಿಶ್ ಎಷ್ಟು ಬೇಗ ಬೇಯುತ್ತೋ ಬದನೆಕಾಯಿನೂ ಅಷ್ಟೇ ಬೇಗ ಬೆಂದೋಗುತ್ತೆ. ಅದಕ್ಕೆ ನಾನು ಇದನ್ನು ನೋಡಿ ಈಗ ಜಸ್ಟ್ ಆಗಿದೆ, ಆಗಲೇ ಬೆಂದೋಗಿದೆ. ಇದನ್ನು ಮತ್ತೆ ಹಿಂಗೆ ತಿರುಗಿಸ್ಕೊತಿದ್ದೀನಿ. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸಿಂಪಲಾಗಿ ಈಸಿ ಆಗೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಕೋಬೋದು, ಅಥವಾ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ, ಹಬ್ಬ ಹರಿದಿನ ಟೈಮಲ್ಲಿ ನಮಗೆ ನಾನ್ ವೆಜ್ ತಿನ್ನೋಕ್ಕಾಗಲ್ವಲ್ಲ, ಸೊ ಆ ಟೈಮಲ್ಲಿ ಈ ಥರ ತಿನ್ಬೋದು. ಯಾರೆಲ್ಲ ನಾನ್ ವೆಜ್ ತಿನ್ನಲ್ವೋ ಅವರಿಗಂತೂ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಫಿಶ್ ಬದನೆಕಾಯಿ ತವಾ ಫ್ರೈ ಅನ್ನೋದು. ನೋಡಿ ಇವಾಗ ಇಲ್ಲಿ ಇನ್ನೊಂದು ಸೈಡು ಫ್ರೈ ಮಾಡಲಿಕ್ಕಿಟ್ಟೆ, ಇದೊಂದು 2 ಮಿನಿಟ್ಸ್ ಬೆಂದೋಗುತ್ತೆ.